ಡೈಲಿಸ್ ಮತ್ತೊಮ್ಮೆ PSPCL ಅಂದರೆ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಮತ್ತೊಮ್ಮೆ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಗ್ರೂಪ್ ಸಿ ಗ್ರೂಪ್ ಡಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ ಈ ಸಲ ಕೂಡ 10th 12th ಹಾಗೆ ITI ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಯಾರೆಲ್ಲ ಇದ್ರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈಗಲಿಂದಲೇ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡಿದಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇದೀಗ ಇದರಲ್ಲಿ ಒಟ್ಟು ನಿಮಗೆ 10 ಡಿಫ್ರೆಂಟ್ ಟೈಪ್ಸ್ ಆಫ್ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಜೂನ್ 11ನೇ ತಾರೀಕಿಂದ ಹಿಡಿದು ಜುಲೈ 1ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಜುಲೈ 6ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ನೀಡಲಾಗಿರುತ್ತೆ. ಇದರಲ್ಲಿ ಜಾಬ್ ಹಾಗೆ ಸ್ಯಾಲ್ರಿನ ನೋಡೋದಾದರೆ ಸರ್ಟಿಫೈಡ್ ವೆಲ್ಡರ್ಗೆ ಬಂದು 35,000 ಇರುತ್ತೆ. ಆಕ್ಸಿಲರಿ ಪ್ಲ್ಯಾಂಟ್ ಅಟೆಂಡರ್ಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಇದಕ್ಕೂ ಕೂಡ 35 ಇರುತ್ತೆ. ಬುಲ್ಡೋಸರ್ ಆಪರೇಟರ್ಗೆ 29, ಲ್ಯಾಬ್ರೇಟರಿ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ ಗ್ರೇಡ್ 1 ಹಾಗೆ ಟೆಕ್ನಿಕಲ್ ಗ್ರೇಡ್ 1 ಆ್ಯಂಡ್ ಟೆಕ್ನಿಕಲ್ ಗ್ರೇಡ್ 1ನ ಇಂಸ್ಟ್ರುಮೆಂಟೇಷನ್ ವೆಲ್ಡರ್ ಗ್ರೇಡ್ 1, ಲೋಕೋ ಶಟರ್ ಆಪರೇಟರ್ ಇವರೆಲ್ಲರಿಗೂ ಕೂಡ 25,000 ಇರುತ್ತೆ. ಇನ್ನು ಫೈರ್ಮ್ಯಾನ್ಗೆ ಮಾತ್ರ 21,000 ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾವ ಜಾಬಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ನೋಡ್ಬೋದಾಗಿದ್ದು, ಒಟ್ಟು ನಿಮಗೆ ಇದರಲ್ಲಿ 116 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಸರ್ಟಿಫೈಡ್ ವೆಲ್ಡರ್ 1 ವೇಕೆನ್ಸಿ, APL ಮೆಕ್ಯಾನಿಕಲ್ಗೆ 7, ಬುಲ್ಡೋಸರ್ ಆಪರೇಟರ್ಗೆ 12, ಲೈಬ್ರರಿ ಅಸಿಸ್ಟೆಂಟ್ಗೆ 14, ಎಲೆಕ್ಟ್ರಾನಿಕ್ ಗ್ರೇಡ್ 1ಗೆ 12, ಮೆಕ್ಯಾನಿಕಲ್ಗೆ 11, ಇಂಸ್ಟ್ರುಮೆಂಟೇಷನ್ಗೆ 10, ವೆಲ್ಡರ್ಗೆ 2, ಲೋಗೋ ಶಟರ್ ಆಪರೇಟರ್ಗೆ 12, ಫೈರ್ಮ್ಯಾನ್ಗೆ 35 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು 116 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಯಾವ ಎಲ್ಲ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ರಿಸರ್ವೇಷನ್ ಮಾಡಲಾಗಿದೆ ಅಂತ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಬೇಕಾಗಿರೋಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಸರ್ಟಿಫೈಡ್ ವೆಲ್ಡರ್ಗೆ ಇದಕ್ಕೆ 10th ವಿತ್ ITI ಮಾಡಿರೋಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ಒನ್ ಬಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಇದಕ್ಕೆ ಬಂದು ಫುಲ್ ಟೈಮ್ ರೆಗ್ಯುಲರ್ 3 to 4 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರೆಲ್ಲ ಮಾಡಿದ್ರು ವಿತ್ 60% ಮಾರ್ಕ್ಸ್ನೊಂದಿಗೆ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ BTech BSc ಇನ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಇದು ಕೂಡ ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಇನ್ನು ಬುಲ್ಡೋಸರ್ ಆಪ್ರೇಟರ್ಗೆ 10th ಮುಗಿಸಿದ್ರೆ ಸಾಕು, ಬಟ್ ಇದಕ್ಕೆ ಹೆವಿ ಡ್ಯೂಟಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಲೈಬ್ರರಿ ಅಸಿಸ್ಟೆಂಟ್ಗೆ ಬಂದು BSc ವಿತ್ ಕೆಮಿಸ್ಟ್ರಿ ವಿತ್ 60% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಅಥವಾ MSc ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಟೆಕ್ನಿಕಲ್ ಗ್ರೇಡ್ 1ನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರೆಲ್ಲ ಮಾಡಿದ್ರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಮಿನಿಮಮ್ 60%ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಇನ್ನು ಟೆಕ್ನಿಕಲ್ ಇಂಪ್ಲಿಮೆಂಟೇಷನ್ ಇದಕ್ಕೆ ಕೂಡ 3 to 4 years ಡಿಪ್ಲೊಮೊ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು. ವೆಲ್ಡರ್ಗೆ ಬಂದು 10th ವಿತ್ ITI ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಲೋಕೋ ಶಟರ್ ಆಪರೇಟರ್ಗೆ ಇದಕ್ಕೂ ಕೂಡ 10th ಆಗಿ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಇದು ಬಂದು ನಿಮಗೆ ಹಿಂದಿ ಅಥವಾ ಮರಾಠಿ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಫೈರ್ಮ್ಯಾನ್ ಇದಕ್ಕೂ ಕೂಡ 12th ಮಾಡಿರೋ ಅಂಥವ್ರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಫಿಸಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗ್ತಾಯಿದ್ದು, ರನ್ನಿಂಗ್ ಇರುತ್ತೆ 100 yards ಅಂದರೆ 100 meters ಅನಿಸುತ್ತೆ. ಇದರಲ್ಲಿ ನಿಮಗೆ 60 kW ಎತ್ಕೊಂಡು ಸ್ಟೋನ್ನ ಎತ್ಕೊಂಡು 1 minute ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಲಿಫ್ಟಿಂಗ್ ಆಫ್ ದಿ ಹುಕ್ ಲೇಡರ್ ಆಫ್ ವೆಲ್ಡೇಷನ್ ಪೊಸಿಷನ್ ಆಟ್ 3 to 4 rounds ಇರುತ್ತೆ. ಹುಕ್ನ ಎತ್ಕೊಂಡು ಲೇಡರಲ್ಲಿ ಓಡೋ ರೀತಿ ಆ್ಯಂಡ್ ಕ್ಲೈಂಬಿಂಗ್ ರೋಪ್ ಇರುತ್ತೆ, ಅಂದರೆ ಹತ್ತೋ ರೀತಿ 8 to 10 feet. ಇನ್ನು ನಿಮಗೆ ನಾಲೆಜ್ ಆಫ್ ಕ್ವಾಲಿಫಿಕೇಷನ್ ಇದರಲ್ಲಿ ನಿಮಗೆ ನಾಲೆಜ್ ಆಫ್ ಪಂಜಾಬ್ಸ್ ಎಸೆನ್ಷಿಯಲ್ ಆಫ್ ಆಲ್ ಪೋಸ್ಟ್ನ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗಿರುತ್ತೆ. ಇನ್ನು ಏಜ್ ಲಿಮಿಟ್ ಬಂದು 18 to 37 ಒಳಗಡೆ ಯಾರೆಲ್ಲ ಇದ್ದರೂ ಅವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಸ್ ಯೂಶುವಲ್ SC ಆಗಿ BCಗೆ 5 years, ಎಕ್ಸರ್ವಿಸ್ ಮ್ಯಾನ್ ಆಗಿ ಮಿನಿಮಮ್ 3 years ವರ್ಕ್ ಮಾಡಿರಬೇಕಾಗಿರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 10 years ಇರುತ್ತೆ. ಇನ್ನು ವುಮೆನ್ಸ್ ಯಾರೆಲ್ಲ ಇದ್ದರೂ ಅವ್ರಿಗೆ 40 years ಇರುತ್ತೆ.
ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಆಲ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ SC ಆ್ಯಂಡ್ PWBDಗೆ 1200 ಪ್ಲಸ್ GST ಸೇರಿ 1416 ರೂಪಾಯಿ ಇರುತ್ತೆ. ಇನ್ನು ಶೆಡ್ಯೂಲ್ ಕ್ಯಾಸ್ಟ್ ಹಾಗೆ PWBDಗೆ 750 ಪ್ಲಸ್ 135 885 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇದು ಇನ್ಕ್ಲೂಡಿಂಗ್ GST ಆಗಿರುತ್ತೆ. ಇದನ್ನು ಫೀಸ್ನ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದರಲ್ಲಿ ಯಾರೆಲ್ಲ ಕ್ಯಾಟಗರಿ ಹೇಳಿದ್ರು ಅವರೆಲ್ಲರೂ ಕೂಡ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. EWS, SC, BC ಆ್ಯಂಡ್ ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೆ ಎಕ್ಸ್ ಸರ್ವಿಸ್ಮ್ಯಾನ್ ಡಿಪಾರ್ಟ್ಮೆಂಟ್, ಫ್ರೀಡಮ್ ಫೈಟರ್, ಸ್ಪೋರ್ಟ್ಸ್ ಪರ್ಸನ್, PWBD. ಇದಕ್ಕೆ ಫ್ರೀಡಮ್ ಫೈಟರ್ ಮತ್ತು ಸ್ಪೋರ್ಟ್ಸ್ ಪರ್ಸನ್ ಯಾರೆಲ್ಲ ಇದ್ದರು ಇದು ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಇದಕ್ಕಿನ್ನ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಂದು ನಿಮಗೆ ಪಂಜಾಬಿ ಲ್ಯಾಂಗ್ವೇಜ್ ಆಫ್ ಪೋಸ್ಟ್ ಅಲ್ಲಿ ಇದಕ್ಕೆ ಬಂದು ಗ್ರೂಪ್ B ಪೋಸ್ಟ್ಗೆ ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಇದು MCQ ಬೇಸ್ಡ್ ಕ್ವಶನ್ ಆಗಿದ್ದು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಗ್ರೇಡ್ 1ನ ಟೆಕ್ನಿಕಲ್ ಫೈರ್ಮ್ಯಾನ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್, ವೆಲ್ಡರ್, ಇಂಪ್ಲಿಮೆಂಟೇಷನ್ ಇದಕ್ಕೆ ಬಂದು 150 ಮಾರ್ಕ್ಸ್ಗೆ ಇರುತ್ತೆ. ಇದಕ್ಕೆ ಬಂದು ನೀವು ಮಿನಿಮಮ್ 50% ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಿರುತ್ತೆ. ಇದಕ್ಕೂ ಕೂಡ MCQ ಬೇಸ್ಡ್ ಹಿಂದಿ, ಪಂಜಾಬಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಇನ್ನು ಯಾರೆಲ್ಲ ಮ್ಯಾಟ್ರಿಕ್ಯುಲೇಷನ್ ಅಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಈ ಒಂದು ಜಾಬ್ಸ್ ಅಪ್ಲೈ ಮಾಡ್ತಿರೋಂಥವ್ರಿಗೆ ಅವರಿಗೆ 50 ಮಾರ್ಕ್ಸ್ಗೆ ಫಸ್ಟ್ ಪಾರ್ಟ್ ಇರುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಬಂದು ಇದು ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ಇದು ಕೂಡ 150 ಮಾರ್ಕ್ಸ್ಗೆ ಮಿನಿಮಮ್ ಸ್ಕೋರಿಂಗ್ ಬಂದು 50 ಮಾರ್ಕ್ಸ್ಗೆ ಆಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗ್ತಾಯಿದ್ದು ಮಿನಿಮಮ್ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ಮಿನಿಮಮ್ ಸ್ಕೋರ್ ಬಂದು ನಿಮಗೆ ಜನರಲ್ ಕ್ಯಾಟಗರಿಗೆ 45, ಝೀರೋ ಕ್ಯಾಟಗರಿಗೆ 35 ಮಾರ್ಕ್ಸ್ನ ನೀವು ತೊಗೋಬೇಕಾಗುತ್ತೆ. ಟೋಟಲ್ ಮಾರ್ಕ್ಸಲ್ಲಿ ಹೇಳ್ತಿರೋದು. ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದರು www.psp.cl.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಬೋದಾಗಿದ್ದು. ಹಾಗೆ ಆಲ್ ಟಿಕೆಟ್ ಎಲ್ಲ ನೀವು ಅದೇ ಆ್ಯಪ್ನಲ್ಲಿ ಪಡ್ಕೋಬೋದಾಗಿರುತ್ತೆ. ಇನ್ನು ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡೋದು ಬಂದು ನಿಮಗೆ ಪ್ಯೂರ್ಲಿ ನಿಮ್ಮ ಎಕ್ಸಾಮ್ನ ಮಾರ್ಕ್ಸ್ನ ಆಧಾರದ ಮೇಲೆ ಪ್ರಿಪೇರ್ ಮಾಡಲಾಗುತ್ತೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಒಂದು ವೇಳೆ ನಿಮಗೆ ಮೆಡಿಕಲ್ ಚೆಕಪ್ ಕೂಡ ಇರ್ಬೋದಾಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರ್ಬೋದಾಗಿರುತ್ತೆ. ಹಾಗೆ ನಿಮಗೆ ಟ್ರೈನಿಂಗ್ ಕೂಡ ಇರುತ್ತೆ, ಟೆಕ್ನಿಕಲ್ ಟ್ರೈನಿಂಗ್ ಬಂದು. ಇನ್ನು ಅಪ್ಲೋಡ್ ಮಾಡೋ ಹತ್ರ ನಿಮ್ಮ ಫೋಟೋಸು, ನಿಮ್ಮ ಸಿಗ್ನೇಚರ್ ಹಾಗೆ ಎಲ್ಲ ಡಾಕ್ಯುಮೆಂಟು ನೀವು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ. ಹಾಗೆ ನೀವು ಫೀಸ್ನ ಕ್ಲಿಯರಾಗಿ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ಮೇಲೆ ಬರೋವಂಥ ರಿಸಿಪ್ಟ್ನ ಕೂಡ ತೊಗೊಂಡು ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಜಾಬ್ನ ಬಗ್ಗೆ ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂ ಏನಾದರೂ ಬಂದರೆ help@recruitment.psp.cl.in ಈ ಒಂದು ಅಫಿಷಿಯಲ್ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಆದಷ್ಟು ವರ್ಕಿಂಗ್ ಡೇಸಲ್ಲಿ, ವರ್ಕಿಂಗ್ ಟೈಮಲ್ಲಿ ಕಾಂಟ್ಯಾಕ್ಟನ್ನು ಮಾಡಿ. ಹೆಚ್ಚಾಗಿ ನಿಮಗೆ ರಿಪ್ಲೈಯನ್ನು ಬರೋವಂಥ ಹೆಚ್ಚಿನ ಚಾನ್ಸಸ್ ಇರುತ್ತೆ ಬೇಗ. ಹಾಗೆ ನಿಮಗೆ ಯಾವುದೇ ಟ್ರಾವೆಲಿಂಗ್ ಅಲವೆನ್ಸಸ್ ಮತ್ತು DA ಅಲವೆನ್ಸಸ್ ಏನೂ ನೀಡೋದಿಲ್ಲ. ಇದರಲ್ಲಿ ಯಾರೆಲ್ಲ PWBD ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಇಫ್ ಬೇಕಿದ್ರೆ ನೋಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನೀಡಿರೋಂಥ ಹೆಲ್ಪ್ ಡೆಸ್ಕ್ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ ಆ್ಯಂಡ್ ಅಗೇನ್ ಆಲ್ ದ ಬೆಸ್ಟ್.